ನಾವಿವತ್ತು ನೋಡ್ತಿರೋ ಮೂವಿ ಫೋಕಸ್. ಈ ಕತೆ ಸ್ಟಾರ್ಟಿಂಗ್ ನಲ್ಲಿ ಅಮೆರಿಕನ್ ಫುಟ್ಬಾಲ್ ಫೀಲ್ಡ್ ನ ತೋರಿಸ್ತಾರೆ. ಇಲ್ಲಿ VIP ಸೀಟ್ ಅಲ್ಲಿ ಕೂತಿರೋ ಈ ಮೂವಿಯ ಹೀರೋ ನಿಕ್ಕಿ ಮತ್ತೆ ಅವಳ ಗರ್ಲ್ ಫ್ರೆಂಡ್ ಜೆಸ್ ನ ತೋರಿಸ್ತಾರೆ. ಇಬ್ರು ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಇಬ್ರದು ಗಮನ ಮ್ಯಾಚ್ ಇಂದ ಒಂದು ಹುಡುಗಿ ಕಡೆ ಹೋಗುತ್ತೆ. ಜೆಸ್ ಹೇಳ್ತಾಳೆ ಆ ಹುಡುಗಿನ 8 ಜನ ಹುಡುಗರು ತಿರುಗಿ ನೋಡ್ತಾರೆ ಅಂತ. ನಿಕ್ಕಿ ಹೇಳ್ತಾನೆ 3 ಜನ ಅಂತ. ಆಗ ಅಲ್ಲೇ ಇದ್ದ ಲೂಯಿಯಾನ್ ಅನ್ನೋ ಹೆಸರಿನ ವ್ಯಕ್ತಿ ನಾನು ಕೂಡ ಜಾಯಿನ್ ಆಗ್ಲಾ ಅಂತಿದ್ದಂಗೆ ನಿಕ್ಕಿ ಸರಿ ಆಯ್ತು ಅಂತ ಹೇಳ್ತಾನೆ. ಲೂಯಿಯಾನ್ ನನ್ ಕಡೆಯಿಂದ 5 ಜನ ಅಂತ ಹೇಳಿ ಎಲ್ರು ಕೂಡ ತಮಾಷೆಗಾಗಿ $10 ಬೆಟ್ ಕೂಡ ಕಟ್ತಾರೆ. ಆ ಹುಡುಗಿ ಸ್ಟೇಡಿಯಂ ಇಂದ ಆಚೆ ಹೋಗ್ತಾಳೆ. 7 ಜನ ಹುಡುಗರು ತಿರುಗಿ ನೋಡ್ತಾರೆ. ಜೆಸ್ ಹತ್ತಿರದ ಸಂಖ್ಯೆ ಹೇಳಿರೋದ್ರಿಂದ ವಿನ್ ಆಗ್ತಾಳೆ. ಲೂಯಿಯಾನ್ ಹಣ ಕೊಟ್ಟಿ ಮತ್ತೆ ಒಂದು ಆಟ ಆಡೋಣ ಅಂತ ಹೇಳ್ತಾನೆ. ಜೆಸ್ ನನಗೆ ಈ ಆಟದ ಬಗ್ಗೆ ಗೊತ್ತಿಲ್ಲ, ನಾನು ಆಡೋದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ನಿಕ್ಕಿ $1,000 ವೈಟ್ ಟೀಮ್ ಫಾಲ್ ಮಾಡುತ್ತೆ ಅಂತ ಬೆಟ್ಸ್ ಕಟ್ತಾನೆ. ರೆಫ್ರಿ ಫಾಲ್ ಅಂತ ಹೇಳ್ತಾನೆ ಮತ್ತೆ ನಿಕ್ಕಿ ವಿನ್ ಆಗ್ತಾನೆ. ಲೂಯಿಯಾನ್ ಸೋತ್ರು ಕೂಡ ಮತ್ತೆ $5,000 ನ ಬೆಟ್ ಕಟ್ತಾನೆ. ಈ ಸಾರಿ ಬೆಟ್ಸ್ ಏನಂದ್ರೆ ಪ್ಲೇಯರು ಬಾಲ್ ನ ಪಾಸ್ ಮಾಡ್ತಾರ ಇಲ್ಲ ಬಾಲ್ ನ ಇಟ್ಕೊಂಡು ಓಡ್ತಾರ ಅಂತ. ನಿಕ್ಕಿ ಹೇಳ್ತಾನೆ ಪಾಸ್ ಮಾಡ್ತಾರೆ ಅಂತ. ಲೂಯಿಯಾನ್ ಬಾಲ್ ನ ಇಟ್ಕೊಂಡು ಓಡ್ತಾರೆ ಅಂತ. ರೆಫ್ರಿ ವಿಸಿಲ್ ಹೊಡಿತಿದ್ದಂಗೆ ಪ್ಲೇಯರ್ಸ್ ಬಾಲ್ ನ ಇಟ್ಕೊಂಡು ಓಡ್ತಾರೆ. ಇದರಿಂದ ನಿಕ್ಕಿ $5,000 ನ ಸೋತೋಗ್ತಾನೆ. ನಿಕ್ಕಿ ಡಿಸೈಡ್ ಮಾಡ್ತಾನೆ ಸಾಕು ಆಡಿದ್ದು ಮನೆಗೆ ಹೋಗೋಣ ಅಂತ. ಲೂಯಿಯಾನ್ ಇಲ್ಲ ನೀನು ನನ್ ಜೊತೆ ಇನ್ನೂ ಒಂದು ಆಟ ಆಡ್ಬೇಕು ಅಂತ ಹೇಳ್ತಾನೆ. ನಿಕ್ಕಿ ಎಷ್ಟು ಅಂತ ಕೇಳ್ತಾನೆ. ಲೂಯಿಯಾನ್ ಇದರ ಡಬಲ್ $10,000 ಅಂತ ಹೇಳ್ತಾನೆ. ನಿಕ್ಕಿ ಸರಿ ಅಂತ ವೈಟ್ ಟೀಮ್ ಸ್ಕೋರ್ ಮಾಡುತ್ತೆ ಅಂತ ಬೆಟ್ಸ್ ಕಟ್ತಾನೆ. ಆದ್ರೆ ವೈಟ್ ಟೀಮ್ ಸ್ಕೋರ್ ಮಾಡಲ್ಲ. ನಿಕ್ಕಿ ಸೋತೋಗ್ತಾನೆ. ಇಲ್ಲಿಗೆ ನಿಕ್ಕಿ $15,000 ನ ಕಳ್ಕೊತಾನೆ. ನಿಕ್ಕಿ ಮತ್ತೆ $50,000 ನ ಬೆಟ್ಸ್ ಮಾಡ್ತಾನೆ. ಜೆಸ್ ಇದನ್ನ ನೋಡಿ ಶಾಕ್ ಆಗ್ತಾಳೆ. ಈ ಸಾರಿ ಕೂಡ ನಿಕ್ಕಿ ಸೋತೋಗ್ತಾನೆ. ಜೆಸ್ ಹೇಳ್ತಾಳೆ ಸಾಕು ಇಲ್ಲಿಗೆ ನಿನ್ಸು ಅಂತ. ನಿಕ್ಕಿ ಎಮೋಷನ್ ಅಲ್ಲಿ ಬಂದು $1,00,000 ನ ಬೆಟ್ ಮಾಡ್ತಾನೆ. ಲೂಯಿಯಾನ್ ನಿನ್ನತ್ರ ಅಷ್ಟೊಂದು ಹಣ ಇಲ್ಲ ಬಿಡು ಅಂತ ಹೇಳಿ ಆಡ್ಕೋತಾನೆ. ನಿಕ್ಕಿಗೆ ಕೋಪ ಬಂದು $1,00,000 ನ ಟೇಬಲ್ ಮೇಲೆ ಇಡ್ತಾನೆ. ಇದನ್ನ ನೋಡಿ ಲೂಯಿಯಾನ್ ಕೂಡ ಟೇಬಲ್ ಮೇಲೆ ಹಣ ಇಡ್ತಾನೆ. ನಿಕ್ಕಿ ಹೇಳ್ತಾನೆ ಬಾಲ್ ನ ಕ್ಯಾಚ್ ಹಿಡಿಯಲ್ಲ ನೋಡು ಅಂತ. ನೋಡಿದ್ರೆ ಪ್ಲೇಯರು ಬಾಲ್ ನ ಕ್ಯಾಚ್ ಹಿಡಿತಾನೆ. ಇಲ್ಲಿಗೆ ನಿಕ್ಕಿ $1,00,000 ನ ಕಳ್ಕೊಂಡು ಏನ್ ಮಾಡ್ಬೇಕು ಅಂತ ಅರ್ಥ ಆಗಲ್ಲ. ಜೆಸ್ ಇಲ್ಲಿಂದ ಹೊಟ್ಟೋಗೋಣ ನಡಿ ನಡಿ ಅಂತ ಹೇಳ್ತಾಳೆ. ನಿಕ್ಕಿ ಆಟ ಈಗ ತುಂಬಾ ಮುಂದೆ ಹೋಗಿದೆ ಅಂತ ಈಗೋಲಿ ಬಂದು $1,000,000 ನ ಬೆಟ್ಸ್ ಕಟ್ಟುತ್ತಾನೆ. ಈ ಸರಿ ಕಾರ್ಡ್ ನಂಬರ್ ಯಾರ್ದು ಜಾಸ್ತಿ ಇರುತ್ತೋ ಅವರು ವಿನ್ ಆಗ್ತಾರೆ. ಮೊದಲು ನೀನು ಕಾರ್ಡ್ ನ ತೆಗಿ ಅಂತ ನಿಕ್ಕಿ ಹೇಳ್ತಾನೆ. ಲೂಯಿಯಾನ್ ಕಾರ್ಡ್ ನ ತೆಗಿತಾನೆ. 5 ಬರುತ್ತೆ. ನಿಕ್ಕಿ ಇದನ್ನ ನೋಡಿ ಖುಷಿ ಆಗ್ತಾನೆ. ನಿಕ್ಕಿ ಕಾರ್ಡ್ ನ ತೆಗಿತಾನೆ. 3 ಬರುತ್ತೆ. ನಿಕ್ಕಿಗೆ ಅಂತೂ ಆಕಾಶನೇ ತಲೆ ಮೇಲೆ ಬೀಳಂಗೆ ಆಗುತ್ತೆ. ನಿಕ್ಕಿ ತಮಾಷೆಗೆ ಅಂತ $10 ಇಂದ ಶುರು ಮಾಡಿದ್ದು ಇವಾಗ $1,000,000 ಸುಮಾರು 9 ಕೋಟಿ ರೂಪಾಯಿಗಳನ್ನ ಸೋತಿರ್ತಾನೆ. ನಿಕ್ಕಿ ಬಾಯಿಂದ ಒಂದು ಶಬ್ದ ಕೂಡ ಆಚೆ ಬರಲ್ಲ. ನಿಕ್ಕಿಗೆ ಅಂತೂ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಜೆಸ್ ಕೈ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಲೂಯಿಯಾನ್ ಹಿಂದೆಯಿಂದ ಹೇಳ್ತಾನೆ ದೊಡ್ಡ ಮೀನ್ಗಳ ಜೊತೆ ಆಟ ಆಡಕ್ ಬಂದ್ರೆ ಹೀಗೆ ಆಗೋದು ಅಂತ. ನಿಕ್ಕಿಗೆ ಕೋಪ ಬಂದು ಹಿಂದೆ ತಿರುಗಿ $2,000,000 ನ ಬೆಟ್ಸ್ ಕಟ್ತಾನೆ. ಬೆಟ್ಸ್ ಏನಂದ್ರೆ ಸ್ಟೇಡಿಯಂ ಅಲ್ಲಿ ಇರೋ ಯಾವ್ದಾದ್ರು ರ್ಯಾಂಡಮ್ ನಂಬರ್ ಜೆರ್ಸಿನ ನೋಡ್ಕೋ, ಅದೇ ಜೆರ್ಸಿ ನಂಬರ್ ನ ನಾನು ಗೆಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಲೂಯಿಯಾನ್ ಅಂತೂ ತುಂಬಾನೇ ಖುಷಿ ಆಗುತ್ತೆ. ನನ್ ಮೈಂಡ್ ಅಲ್ಲಿ ಇರೋ ನಂಬರ್ ನ ಹೇಗೆ ಗೆಸ್ ಮಾಡ್ತೀಯಾ ಅಂತ. ನಿಕ್ಕಿ ಮೇಲೆ ಡೌಟ್ ಕೂಡ ಬರುತ್ತೆ. ಮೋಸ ಏನಾದ್ರೂ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಸರಿ ನನ್ ಮೇಲೆ ಡೌಟ್ ಇದ್ರೆ ಆ ನಂಬರ್ ನ ನಾನು ಜೆಸ್ ಕೈಯಲ್ಲಿ ಗೆಸ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಜೆಸ್ ಅಂತೂ ತುಂಬಾನೇ ಕೋಪ ಬರುತ್ತೆ. ಏನ್ ಚಾನ್ಸ್ ಇದೆ ಇಷ್ಟು ಜನಗಳ ಮಧ್ಯ ಅದೇ ನಂಬರ್ ನ ನಾನು ಗೆಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಲೂಯಿಯಾನ್ ಸೆಕ್ಯೂರಿಟಿ ಜೆಸ್ ನ ಹಿಡ್ಕೋತಾನೆ. ಇದರಿಂದ ನಿಕ್ಕಿ ಮತ್ತೆ ಸೆಕ್ಯೂರಿಟಿ ಮಧ್ಯದಲ್ಲಿ ಜಗಳ ಆಗುತ್ತೆ. ಮತ್ತೆ ಇಬ್ರು ಸುಮ್ನೆ ಆಗ್ತಾರೆ. ನಿಕ್ಕಿ ಜೆಸ್ಗೆ ಹೇಳ್ತಾನೆ ಗ್ರೌಂಡ್ ಕಡೆ ನೋಡು, ಯಾವ ನಂಬರ್ ಮಕ ಪರಿಚಯ ಅನ್ಸುತ್ತೋ ಅದೇ ನಂಬರ್ ನ ಹೇಳು ಅಂತ. ಲೂಯಿಯಾನ್ ಗ್ರೌಂಡ್ ಕಡೆ ನೋಡಿ ಯಾವ್ದೋ ಒಂದ್ ನಂಬರ್ ನ ಚೂಸ್ ಮಾಡ್ತಾನೆ. ಜೆಸ್ ಗ್ರೌಂಡ್ ಅಲ್ಲಿ ಇರೋ ನಂಬರ್ನೆಲ್ಲ ನೋಡ್ತಾಳೆ. ಜೆಸ್ಗೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ ಯಾವ ನಂಬರ್ ಗೆಸ್ ಮಾಡ್ಲಿ ಅಂತ. ಆಗ ಜೆಸ್ಗೆ ಒಂದು ವ್ಯಕ್ತಿ ಮೇಲೆ ಗಮನ ಹೋಗುತ್ತೆ. ನಿಕ್ಕಿ ಹೇಳಿರೋ ಮಾತು ನೆನಪು ಬರುತ್ತೆ. ಯಾರ ಮಕ ಪರಿಚಯ ಇರುತ್ತೋ ಅದೇ ನಂಬರ್ ನ ಹೇಳು ಅಂತ. ಇಲ್ಲಿ ಇವರ ಫ್ರೆಂಡ್ ಫರಾದ್ ಇರ್ತಾನೆ. ಇಲ್ಲಿಗೆ ಜೆಸ್ಗೆ ಅರ್ಥ ಆಗುತ್ತೆ ಇದೆಲ್ಲ ನಿಕ್ಕಿ ಪ್ಲಾನ್ ಅಂತ. ಜೆಸ್ ಹೇಳ್ತಾಳೆ ನಂಬರ್ 55 ಅಂತ. ಲೂಯಿಯಾನ್ ಇಲ್ಲ ಇಲ್ಲ ನೀನು ಹೇಗೆ ಗೆಸ್ ಮಾಡ್ದೆ ಅಂತ ಫುಲ್ಲು ಆಶ್ಚರ್ಯ ಪಡ್ತಾನೆ. ಜೆಸ್ ಕೂಡ ಆಶ್ಚರ್ಯ ಪಡ್ತಾಳೆ. ನಿಕ್ಕಿಗೆ ಮೊದ್ಲೇ ಆನ್ಸರ್ ಹೇಗೆ ಗೊತ್ತು ಅಂತ. $2,000,000 ಅಂದ್ರೆ ಸುಮಾರು 17 ಕೋಟಿ ರೂಪಾಯಿಗಳನ್ನ ನಿಕ್ಕಿ ಮತ್ತೆ ಜೆಸ್ ಅಲ್ಲಿಂದ ತಕೊಂಡು ಹೊರಟೋಗ್ತಾರೆ. ಕಾರಲ್ಲಿ ನಿಕ್ಕಿ ಜೆಸ್ಗೆ ಹೇಳ್ತಾನೆ ಇದೆಲ್ಲ ನನ್ ಪ್ಲಾನೆ ಅಂತ. ಲೂಯಿಯಾನ್ ಒಬ್ಬ ಜೂಜುಕೋರ. ಜೂಜಾಡೋದು ಅಂದ್ರೆ ಅವನ್ಗೆ ತುಂಬಾನೇ ಇಷ್ಟ. ಮತ್ತೆ ತುಂಬಾ ದೊಡ್ಡ ಸಾಹುಕಾರ. ಯಾರಾದ್ರೂ ಬೆಟ್ಸ್ ಹಾಕಿದ್ರೆ ಸಾಕು ಲೂಯಿಯಾನ್ ಮಧ್ಯಕ್ಕೆ ಹೋಗ್ತಾನೆ ಅಂತ ನಿಕ್ಕಿಗೆ ಗೊತ್ತಿತ್ತು. ನಿಕ್ಕಿ ಮತ್ತೆ ನಿಕ್ಕಿ ಟೀಮು ಲೂಯಿಯಾನ್ ನ ಟ್ರ್ಯಾಪ್ ಮಾಡ್ತಾರೆ. ಹೋಟೆಲ್ ಅಲ್ಲಿ ಮತ್ತೆ ಸೆಕ್ಯೂರಿಟಿ ಮೇಲೆ ಹಾಗೆ ಸ್ಟೇಡಿಯಂ ಆಚೆ ಎಲ್ಲಾ ಕಡೆ ನಂಬರ್ 55 ಇರುತ್ತೆ. ಲೂಯಿಯಾನ್ ಎಲ್ಲೇ ಹೋದ್ರೂ ನಂಬರ್ 55 ಕಾಣಿಸೋ ರೀತಿಯಲ್ಲಿ ಮಾಡ್ತಾರೆ. ನಿಕ್ಕಿ ಲೂಯಿಯಾನ್ಗೆ
ಬರೀ ಕಾಣಿಸೋ ರೀತಿಲಿ ಅಲ್ಲ ಕೇಳಿಸೋ ರೀತಿನೂ ಮಾಡ್ತಾನೆ. 124 ಸಲಿ ಹೂ ಅನ್ನೋ ಪದದ ಸಾಂಗ್ ನ ಕೂಡ ಕೇಳಿಸ್ತಾನೆ. ಮ್ಯಾಂಡರಿಂಗ್ ನಲ್ಲಿ ಹೂ ಅಂದ್ರೆ 5 ಅಂತ. ಮತ್ತೆ ಎಲ್ಲಾ ಕಡೆ ಅವನ್ ಫ್ರೆಂಡ್ ಫರಾದ್ ಮಕ ಕೂಡ ತೋರಿಸ್ತಾನೆ. ಇದ್ರಿಂದ ಲೂಯಾನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಂಬರ್ 55 ಉಳ್ಕೊಬಿಡುತ್ತೆ. ನಿಕ್ಕಿ ಯಾವ್ದಾದ್ರು ನಂಬರ್ ನ ಚೂಸ್ ಮಾಡು ಅಂದಾಗ ಲೂಯಾನ್ ಎಲ್ಲಾ ಕಡೆ 55 ನಂಬರ್ ನೋಡಿರೋದ್ರಿಂದ ಮತ್ತೆ ಫರಾದ್ ಮಕ ನೋಡಿರೋದ್ರಿಂದ ನಂಬರ್ 55ನೇ ಚೂಸ್ ಮಾಡ್ತಾನೆ ಅಂತ ನಿಕ್ಕಿ ಹೇಳ್ತಾನೆ. ಜೆಸ್ ಕೇಳ್ತಾಳೆ ಇದೆಲ್ಲ ನನ್ಗೆ ಯಾಕೆ ಹೇಳಲಿಲ್ಲ ಅಂತ. ಯಾಕಂದ್ರೆ ನಿನ್ನ ಎಕ್ಸ್ಪ್ರೆಷನ್ ನಿಜ ರೀತಿಯಲ್ಲಿ ಇರ್ಲಿ ಅಂತ, ಮತ್ತೆ ಅಲ್ಲಿ ಯಾರಿಗೂ ಡೌಟ್ ಬರಬಾರ್ದು ಅಂತ. ಇದನ್ನ ಕೇಳಿ ಜೆಸ್ ಅಂತೂ ನಿಕ್ಕಿ ಮೇಲೆ ತುಂಬಾ ಇಂಪ್ರೆಸ್ ಆಗ್ತಾಳೆ. ಇಲ್ಲಿಂದ ಕತೆ ಹಿಂದೆ ಹೋಗುತ್ತೆ. ನಿಕ್ಕಿ ಮತ್ತೆ ಜೆಸ್ ಮೀಟ್ ಆಗಿದ್ದು ಹೇಗೆ ಅಂತ ತೋರಿಸ್ತಾರೆ. ನಿಕ್ಕಿ ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಜೆಸ್ ಬಂದು 10 ನಿಮಿಷ ಆಕ್ಟಿಂಗ್ ಮಾಡ್ತೀಯಾ ನನ್ ಫ್ರೆಂಡ್ ತರ ಅಂತ ಕೇಳ್ತಾಳೆ. ಯಾಕಂದ್ರೆ ಜೆಸ್ಗೆ ಯಾರೋ ಒಬ್ಬ ವ್ಯಕ್ತಿ ತೊಂದರೆ ಕೊಡ್ತಿರ್ತಾನೆ. ನಿಕ್ಕಿ ಇದನ್ನ ಕೇಳಿ ಸರಿ ಆಯ್ತು ಅಂತ ಹೇಳ್ತಾನೆ. ಇಬ್ರು ಅರ್ಧ ಗಂಟೆ ಮಾತಾಡ್ತಾರೆ. ಇನ್ನೂ ಹೆಚ್ಚಾಗಿ ಮಾತಾಡೋಣ ಅಂತ ಹೇಳಿ ಜೆಸ್ಸು ನಿಕ್ಕಿನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ. ಅಷ್ಟ್ರಲ್ಲಿ ಒಬ್ಬ ವ್ಯಕ್ತಿ ರೂಮ್ಗೆ ಬರ್ತಾನೆ. ಮತ್ತೆ ನಿಕ್ಕಿ ಮೇಲೆ ಗನ್ ಇಡ್ತಾನೆ. ಹೇಳ್ತಾನೆ ನಿನ್ಗೆ ಶೂಟ್ ಮಾಡ್ತೀನಿ ಅಂತ. ಜೆಸ್ ಹೇಳ್ತಾಳೆ ಇವನು ನನ್ನ ಗಂಡ, ನಿನ್ನ ಹತ್ರ ಇರೋ ಹಣ ಎಲ್ಲ ಕೊಟ್ಬಿಡು ಅಂತ. ಆ ವ್ಯಕ್ತಿ ಹೇಳ್ತಾನೆ ನನ್ನ ಹೆಂಡತಿ ಜೊತೆ ನೀನು ಏನ್ ಮಾಡ್ತಿದ್ದೆ, ನಾನು ನಿನ್ನ ಸಾಯಿಸ್ತೀನಿ ಅಂತ. ನಿಕ್ಕಿ ಅದಕ್ಕೆ ಪರವಾಗಿಲ್ಲ ನನ್ನ ಸಾಯಿಸು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ವ್ಯಕ್ತಿಗೆ ಭಯ ಆಗುತ್ತೆ. ಜೆಸ್ ಇದೇ ತರ ಎಲ್ರಿಗೂ ಸ್ಕ್ಯಾಮ್ ಮಾಡಿ ಕಳ್ತನ ಮಾಡ್ತಿದ್ಲು. ಇದು ನಿಕ್ಕಿಗೆ ಮೊದ್ಲೇ ಗೊತ್ತಿರುತ್ತೆ. ನಿಕ್ಕಿ ನಿಮ್ಮಿಬ್ರಿಗೂ ಕಳ್ತನ ಕೂಡ ಮಾಡೋಕೆ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಜೆಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಕ್ಕಿ ಬಂದು ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗ್ತಾನೆ. ನಿಕ್ಕಿ ಹೇಳ್ತಾನೆ ನಾನು ಈ ಫೀಲ್ಡ್ ಅಲ್ಲಿ ತುಂಬಾ ದಿನದಿಂದ ಇದ್ದೀನಿ. ನಮ್ಮ ಅಪ್ಪ ಮತ್ತೆ ನಮ್ಮ ತಾತನೂ ಇಬ್ರು ಕೂಡ ಕಳ್ತನ ಮಾಡ್ತಿದ್ರು. ನಾನು ಕೂಡ ಕಳ್ತನ ಮಾಡ್ತೀನಿ. ನನ್ಗೆ ಕಳ್ತನ ಮಾಡೋ ಎಲ್ಲಾ ಟ್ರಿಕ್ ಕೂಡ ಗೊತ್ತು ಅಂತ ಹೇಳ್ತಿದ್ದಂಗೆ ಜೆಸ್ ಪರ್ಸ್ ತೆಗ್ದು ಹಣ ಕೊಟ್ಟು ನನ್ಗೂ ಹೇಳ್ಕೊಡು ಅಂತ ಕೇಳ್ತಾಳೆ. ನಿಕ್ಕಿ ಸರಿ ಬಾ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಅಂತ ಹೇಳಿ ಜೆಸ್ ಉಂಗ್ರ ಕಳ್ತನ ಮಾಡ್ತಾನೆ. ಜೆಸ್ ಉಂಗ್ರ ಈಸ್ಕೊತಾಳೆ, ಅಷ್ಟ್ರಲ್ಲಿ ವಾಚ್ ಕಳ್ತನ ಮಾಡಿರ್ತಾನೆ. ಜೆಸ್ ವಾಚ್ ಈಸ್ಕೊತಾಳೆ, ಅಷ್ಟ್ರಲ್ಲಿ ಪರ್ಸ್ ಕಳ್ತನ ಮಾಡಿರ್ತಾನೆ. ನಿಕ್ಕಿ ಹೇಳ್ತಾನೆ ಯಾವಾಗ್ಲೂ ಫೋಕಸ್ ಆಗಿ ಇರ್ಬೇಕು ಅಂತ ಹೇಳ್ತಿದ್ದಂಗೆ ಬ್ಯಾಗ್ ಕಳ್ತನ ಮಾಡಿರ್ತಾನೆ. ನಿಕ್ಕಿ ಬ್ಯಾಗ್ ಕೊಟ್ಟು ಅಲ್ಲಿಂದ ಏನು ಹೇಳ್ದೆ ಹೊಟ್ಟೋಗ್ತಾನೆ. ಜೆಸ್ಗೆ ಏನು ಅರ್ಥ ಆಗಲ್ಲ. ಜೆಸ್ಸು ನಿಕ್ಕಿನ ಹುಡುಕ್ತಾಳೆ. ನ್ಯೂ ಆರ್ಲೆನ್ಸ್ ಅಲ್ಲಿ ನಿಕ್ಕಿ ಸಿಗ್ತಾನೆ. ನಿಕ್ಕಿ ಹೇಳ್ತಾನೆ ನೀನು ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ಯಾ ಅಂತ, ನಿನ್ನ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವಾ ಅಂತ ನೋಡಕ್ಕೆ ಈ ರೀತಿ ಮಾಡ್ದೆ. ನೀನು ನನ್ನ ಹುಡುಕಿದ್ಯಾ ಅಂದ್ರೆ ನಿನ್ನ ಹತ್ರ ಟ್ಯಾಲೆಂಟ್ ಇದೆ ಅಂತ ಹೇಳಿ ನಿಕ್ಕಿ ಟೀಮ್ ಅಲ್ಲಿ ಜೆಸ್ ನ ಜಾಯಿನ್ ಮಾಡ್ಕೋತಾನೆ. ನೆಕ್ಸ್ಟ್ ಡೇ ನಿಕ್ಕಿ ಜೆಸ್ ನ ಟ್ಯಾಲೆಂಟ್ ನೋಡಕ್ಕೆ ಟೀಮ್ ಜೊತೆ ಒಂದು ಚಿಕ್ಕ ಕಳ್ತನ ಮಾಡಕ್ಕೆ ಕಳಿಸ್ತಾನೆ. ಜೆಸ್ ಹೋಗ್ತಿದಂಗೆ ಒಬ್ಬ ವ್ಯಕ್ತಿ ಹತ್ರ ಅಡ್ರೆಸ್ ಕೇಳೋ ತರ ನಾಟಕ ಮಾಡ್ತಾಳೆ. ಇನ್ನೊಬ್ಬ ಕ್ಯಾಮ್ರಾ ಲೆನ್ಸ್ ನ ಕಳ್ತನ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ಡ್ಯಾಶ್ ಮಾಡೋ ತರ ನಾಟಕ ಮಾಡಿ ಪರ್ಸ್ ಕಳ್ತನ ಮಾಡ್ತಾರೆ. ಜೆಸ್ಗೆ ಇಲ್ಲಿಗೆ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ. ಒಬ್ಳೆ ಹೋಗಿ ಪರ್ಸ್ ಕಳ್ತನ ಮಾಡ್ತಾಳೆ. ನಿಕ್ಕಿ ಇದನ್ನ ಬಿಲ್ಡಿಂಗ್ ಇಂದ ನೋಡ್ತಾ ಇರ್ತಾನೆ. ಜೆಸ್ ಅಂತೂ ಎಷ್ಟೊಂದು ಕಳ್ತನ ಮಾಡ್ತಾಳೆ ಅಂದ್ರೆ ನಿಕ್ಕಿಗೆ ಫುಲ್ ಇಂಪ್ರೆಸ್ ಆಗೋಗುತ್ತೆ. ನೆಕ್ಸ್ಟ್ ಡೇ ನಿಕ್ಕಿ ಜೆಸ್ ಜೊತೆ ಏರ್ಪೋರ್ಟ್ ಅಲ್ಲಿ ಜಗಳ ಮಾಡ್ತಾನೆ. ಎಲ್ರು ಜಗಳ ನೋಡ್ತಿರ್ಬೇಕಾದ್ರೆ ಎಲ್ರು ವಸ್ತುನ ಕಳ್ತನ ಮಾಡ್ತಾರೆ. ನಿಕ್ಕಿ ಜೆಸ್ಗೆ ಇವಾಗ ಕಸಿನೋ ಅಲ್ಲಿ ಕಳ್ತನ ಮಾಡೋದು ಹೇಳ್ಕೊಡ್ತಾನೆ. ಕಾರ್ಡ್ ಗೇಮ್ ಅಲ್ಲಿ ಕಣ್ಣಿಗೆ ಲೆನ್ಸ್ ಹಾಕೊಂಡು ಮೋಸ ಮಾಡೋದು, ಆಮೇಲೆ ಯಾರ್ದಾದ್ರೂ ATM ಕಾರ್ಡ್ ಡೇಟಾವನ್ನ ಕಳ್ತನ ಮಾಡೋದು, ಆಮೇಲೆ ATM ಮಿಷಿನ್ ಅಲ್ಲಿ ಕಳ್ತನ ಮಾಡೋದು. ನಿಕ್ಕಿ ಜೆಸ್ಗೆ ಹೇಳ್ತಾನೆ ಗೋಲ್ಡ್ ಮತ್ತೆ ವಾಚ್ ಹಾಗೆ ಡೈಮಂಡ್ಸ್ ಎಲ್ಲಾ ವಸ್ತುವನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತೀವಿ ಅಂತಿದಾಗ ಜೆಸ್ಗೆ ಒಂದು ನೆಕ್ಲೆಸ್ ಇಷ್ಟ ಆಗುತ್ತೆ. ನೆಕ್ಲೆಸ್ ನ ಎತ್ಕೊಂಡು ಹಾಕೋ ನಿಕ್ಕಿ ನೆಕ್ಲೆಸ್ ನ ತೆಗೆದು ಕೆಳಗೆ ಇಡ್ತಾನೆ. ಮತ್ತೆ ಹೇಳ್ತಾನೆ ಇದ್ರಲ್ಲಿ ಯಾವ್ದು ವಸ್ತುನೂ ನಮ್ಮ ಹತ್ರ ಇರಬಾರ್ದು, ಯಾಕಂದ್ರೆ ಇದರಿಂದ ನಾವು ತಗ್ಲಾಕೊಳ್ಳೋ ಚಾನ್ಸ್ ಇರುತ್ತೆ ಅಂತ ನಿಕ್ಕಿ ಜೆಸ್ಗೆ ಹೇಳ್ತಾನೆ. ನೆಕ್ಸ್ಟ್ ಡೇ ಜೆಸ್ ಮತ್ತೆ ಫರಾದ್ ಕಳ್ತನ ಮಾಡಕ್ಕೆ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ. ಫರಾದ್ ಹಾರ್ಟ್ ಅಟ್ಯಾಕ್ ಬರೋ ರೀತಿ ಡ್ರಾಮಾ ಮಾಡ್ತಾನೆ. ಎಲ್ರೂ ಗಮನ ಫರಾದ್ ಕಡೆ ಹೋಗುತ್ತೆ. ಅಲ್ಲಿದ್ದ ಎಲ್ಲಾ ವ್ಯಾಲ್ಯೂಬಲ್ ವಸ್ತುಗಳನ್ನ ಕಳ್ತನ ಮಾಡ್ತಾರೆ. ಅಷ್ಟ್ರಲ್ಲಿ ಪೊಲೀಸ್ ಅಲ್ಲಿಗೆ ಬರ್ತಾರೆ. ನಿಕ್ಕಿ ಆಂಬುಲೆನ್ಸ್ ರೀತಿಲಿ ಬಂದು ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾನೆ. ನೈಟ್ ನಿಕ್ಕಿ ಟೀಮ್ಗೆ ಹೇಳ್ತಾನೆ ತುಂಬಾ ಚೆನ್ನಾಗಿ ಕಳ್ತನ ಮಾಡಿದೀವಿ, ಬರೀ ಒಂದು ವಾರದಲ್ಲಿ $1.2 ಮಿಲಿಯನ್ ನ ಮಾಡಿದೀವಿ. ಇದು ಒಂದು ನ್ಯೂ ರೆಕಾರ್ಡ್, ನಿಮ್ಮ ಹಣ ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳಿ ಅಲ್ಲಿದ್ದ ಎಲ್ಲಾ ಎವಿಡೆನ್ಸ್ ಗಳನ್ನ ನಾಶ ಮಾಡ್ತಾನೆ. ಮತ್ತೆ ಎಲ್ರಿಗೂ ಹೇಳ್ತಾನೆ ಇಲ್ಲಿಗೆ ಕಳ್ತನ ಮಾಡೋದು ಮುಗೀತು, ಆದ್ರೆ ಟೀಮ್ಗೆ ಗೊತ್ತಿತ್ತು ಇನ್ನೂ ಒಂದು ಕಳ್ತನ ಮಾಡೋದು ಬಾಕಿ ಇದೆ ಅಂತ. ಆದ್ರೆ ಜೆಸ್ಗೆ ಗೊತ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ಫುಟ್ಬಾಲ್ ಸ್ಟೇಡಿಯಂಗೆ ಹೋಗಿ ಲೂಯಾನ್ಗೆ ಸ್ಕ್ಯಾಮ್ ಮಾಡಿ $1.2 ಮಿಲಿಯನ್ ನ $2 ಮಿಲಿಯನ್ ಮಾಡ್ತಾರೆ. ಕತೆ ಹಿಂದೆ ಹೋಗಿತ್ತಲ್ಲ, ಈಗ ಪ್ರೆಸೆಂಟ್ ಗೆ ಬರುತ್ತೆ. ನಿಕ್ಕಿ ಜೆಸ್ಗೆ ಹೇಳ್ತಾನೆ ನಿನ್ನ ಪಯಣ ಇಲ್ಲಿವರೆಗೂ ಅಷ್ಟೇ ಅಂತ ಹೇಳಿ $80,000 ನ ಕೊಡ್ತಾನೆ. ಜೆಸ್ಗೆ ಕಣ್ಣಲ್ಲಿ ನೀರ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿಕ್ಕಿನ ಪೂರ್ತಿಯಾಗಿ ನಂಬಿರ್ತಾಳೆ, ಮತ್ತೆ ಲವ್ ಕೂಡ ಮಾಡ್ತಿರ್ತಾಳೆ. ನಿಕ್ಕಿ ಅಲ್ಲಿಂದ ಏನು ಕೂಡ ಮಾತಾಡದೆ ಹೊರಟೋಗ್ತಾನೆ. ಜೆಸ್ ಅಂತೂ ತುಂಬಾನೇ ಅಳ್ತಾಳೆ.
ಅಲ್ಲಿಂದ ಸೀನ್ 3 ವರ್ಷಗಳು ಮುಂದೆ ಹೋಗುತ್ತೆ. ನಿಕಿನ F1 ಕಾರ್ ರೇಸ್ ಟ್ರ್ಯಾಕ್ ಅಲ್ಲಿ ನೋಡ್ತೀವಿ. ನಿಕಿ ಹತ್ರ ಹಣ ಎಲ್ಲ ಖಾಲಿ ಆಗಿರುತ್ತೆ, ಮತ್ತೆ ಯಾವುದೇ ಟೀಮ್ ಜೊತೆ ಕೆಲಸ ಮಾಡ್ತಿರಲ್ಲ, ಇವನೊಬ್ನೇ ಕೆಲಸ ಮಾಡ್ತಿರ್ತಾನೆ. ನಿಕ್ಕಿ ಇಲ್ಲಿ ಗರಿಗ, ಇವನೊಬ್ಬ F1 ಕಾರ್ ಡ್ರೈವರ್, ಇವನ್ ಜೊತೆ ಡೀಲ್ ಮಾಡಕ್ಕೆ ಬಂದಿರ್ತಾನೆ. ಡೀಲ್ ಏನಂದ್ರೆ ಗರಿಗ ಹತ್ತಿರ EXR ಅನ್ನೋ ಅಲ್ಗೋರಿದಮ್ ಇರುತ್ತೆ. ಇದರಿಂದ F1 ಕಾರ್ ಸ್ಪೀಡ್ ಆಗಿ ಹೋಗುತ್ತೆ. ಗರಿಗ ಹೇಳ್ತಾನೆ ರೇಸ್ ಗೆಲ್ಲಕ್ಕೆ EXR ಒಂದೇ ಸಾಕಾಗಲ್ಲ, ಯಾಕಂದ್ರೆ ನಮ್ ಮುಂದೆ ಇರೋದು ಮೆಕ್ಕಿ-1 ಟೀಮ್, ಅವರು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ನಿಕ್ಕಿ ಹೇಳ್ತಾನೆ ನಾನು ನಿಮ್ ಟೀಮ್ ಇಂಜಿನಿಯರ್ ತರ ನಾಟಕ ಮಾಡ್ತೀನಿ, ನಾವಿಬ್ರು ಮೆಕ್ಕಿ-1 ಟೀಮ್ ಮುಂದೆ ಜಗಳ ಮಾಡೋ ರೀತಿಯಲ್ಲಿ ನಾಟಕ ಮಾಡೋಣ, ಇದರಿಂದ ಮೆಕ್ಕಿ-1 ಟೀಮ್ ಬಂದೇ ಬರುತ್ತೆ ಏನಾಯ್ತು ಅಂತ ಕೇಳೋಕೆ. ನಾನು ಅವರಿಗೆ ಆಗ ಫೇಕ್ EXR ನ ಮಾರ್ತೀನಿ ಅಂತ ಹೇಳ್ತಿದ್ದಂಗೆ ಗರಿಗ ಮ್ಯಾನೇಜರು ನಮಗೆ ಮೋಸ ಮಾಡಿದ್ರೆ ನಿನ್ ಎದೆಗೆ ಬುಲೆಟ್ ಫೈರ್ ಮಾಡ್ತೀನಿ ಅಂತ ಹೇಳ್ತಾನೆ. ನಿಕ್ಕಿ ಇದನ್ನ ಕೇಳಿ ನಾನು ಈ ತರ ಸ್ಕ್ಯಾಮು ನಿದ್ದೆ ಮಾಡ್ತಿರ್ಬೇಕಾದ್ರೂ ಮಾಡ್ತೀನಿ, ಸರಿ ಸಂಜೆ ನಾನು ಪಾರ್ಟಿಯಲ್ಲಿ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಟೋಗ್ತಾನೆ. ನಿಕ್ಕಿ ನೈಟ್ ಪಾರ್ಟಿಗೆ ಹೋಗ್ತಾನೆ. ನಿಕ್ಕಿ ಗರಿಗಾನ ನೋಡಿ ಜಗಳ ಮಾಡೋಕೆ ಅಂತ ಹೋಗ್ತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಜೆಸ್ ಬರ್ತಾಳೆ. ಜೆಸ್ ಇವಾಗ ಗರಿಗಾ ಜೊತೆ ಇರ್ತಾಳೆ. ಇದನ್ನ ನೋಡಿ ನಿಕ್ಕಿಗಂತೂ ತಲೆನೇ ಕೆಟ್ಟೋಗುತ್ತೆ. ಸುಮ್ನೆ ಹೋಗಿ ಒಂದು ಮೂಲೆಯಲ್ಲಿ ಕುತ್ಕೋತಾನೆ. ಜೆಸ್ ನಿಕ್ಕಿ ಹತ್ರ ಬರ್ತಾಳೆ. ನಾನು ಇವಾಗ ಕಳ್ತನ ಮಾಡೋದಿಲ್ಲ, ಗರಿಗಾ ಜೊತೆ ಇದೀನಿ, ಮತ್ತೆ ಗರಿಗಾನ ಲವ್ ಮಾಡ್ತಾ ಇದೀನಿ, ಗರಿಗಾಗೆ ನನ್ ಬಗ್ಗೆ ಏನು ಕೂಡ ಗೊತ್ತಿಲ್ಲ, ಪ್ಲೀಸ್ ನೀನು ಏನು ಹೇಳ್ಬೇಡ ಅಂತ ಹೇಳ್ತಾಳೆ. ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನ ನಿಕ್ಕಿ ಕೇಳಿ ಹೋಗಿ ಡ್ರಿಂಕ್ಸ್ ಮಾಡ್ತಾನೆ. ಮತ್ತೆ ಗರಿಗಾ ಹತ್ರ ಹೋಗಿ ನಿಜ ರೀತಿಯಲ್ಲಿ ಕಾಣಿಸೋ ರೀತಿನೇ ಜಗಳ ಮಾಡ್ತಾನೆ. ಇದರಿಂದ ಮೆಕ್ಕಿ-1 ಟೀಮ್ದು ನಂಬರ್ ಸಿಗುತ್ತೆ. ನಿಕ್ಕಿ ಮೆಕ್ಕಿ-1 ಟೀಮ್ ಓನರ್ ಹತ್ರ ಹೋಗ್ತಾನೆ. ನಿಕ್ಕಿ ಹೇಳ್ತಾನೆ ನನಗೆ $3 ಮಿಲಿಯನ್ ಬೇಕು, EXR ನಿಮಗೆ ಕೊಡ್ತೀನಿ ಅಂತ. ಇದನ್ನ ಕೇಳಿ ಸರಿ ಆಯ್ತು, EXR ನ ಚೆಕ್ ಮಾಡೋಣ ಅಂತ ಆಚೆ ಕರ್ಕೊಂಡೋಗಿ ಚೆಕ್ ಮಾಡ್ತಾರೆ. ಎಲ್ಲ ಕೂಡ ಸರಿ ಇದೆ ಅಂತ ನಿಕ್ಕಿಗೆ ಹೇಳ್ತಾರೆ. ನಿಕ್ಕಿ ಇನ್ನು 48 ಗಂಟೆಯಲ್ಲಿ ನಿಮಗೆ EXR ಪೂರ್ತಿಯಾಗಿ ಸಿಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ಜೆಸ್ಸು ಫರಾದ್ನ ಮೀಟ್ ಆಗ್ತಾಳೆ. ಫರಾದ್ ಹೇಳ್ತಾನೆ ನಿಕ್ಕಿ ನಿನ್ನ ಲವ್ ಮಾಡ್ತಾ ಇದ್ದಾನೆ, ಅವತ್ತು ನಿನ್ನ ಮಧ್ಯದಲ್ಲೇ ಬಿಟ್ಟು ಹೋಗಕ್ಕೆ ಒಂದು ಮುಖ್ಯ ಕಾರಣವಿತ್ತು, ತಕೋ ಅಂತ ಜೆಸ್ಸು ಇಷ್ಟಪಟ್ಟಿದ್ಲಲ್ಲ ಅದೇ ನೆಕ್ಲೆಸ್ ನ ಜೆಸ್ಗೆ ಕೊಡ್ತಾನೆ. ಇಲ್ಲಿ ಫರಾದ್ಗೆ ಈ ರೀತಿ ಹೇಳು ಅಂತ ನಿಕ್ಕಿ ಹೇಳಿ ಕಳಿಸಿರ್ತಾನೆ. ನೆಕ್ಸ್ಟ್ ಡೇ ನಿಕ್ಕಿ EXR ನ ಮಾರಿ $3 ಮಿಲಿಯನ್ ನ ಪಡಿತಾನೆ. ನಿಕ್ಕಿ ಬರೀ ಮೆಕ್ಕಿ-1 ಟೀಮ್ಗೆ ಮಾತ್ರ EXR ನ ಮಾರಿರಲ್ಲ, ಒಂದೊಂದಾಗೆ ಎಲ್ಲಾ ಟೀಮ್ಗೂ EXR ನ ಮಾರ್ಬಿಡ್ತಾನೆ. ಅದು ಆ EXR ಫೇಕ್ ಅಲ್ಲ, ಒರಿಜಿನಲ್ ಆಗಿರುತ್ತೆ. ನಿಕ್ಕಿ $27 ಮಿಲಿಯನ್ ನ ಬ್ಯಾಗ್ ಅಲ್ಲಿ ಹಾಕಿ ಜೆಸ್ಗೆ ಮೆಸೇಜ್ ಮಾಡ್ತಾನೆ. 7 ಗಂಟೆ ಅಷ್ಟರಲ್ಲಿ ಮನೆಗೆ ಬಾ, ಇಬ್ರು ಓಡೋಗೋಣ ಅಂತ. ನಿಕ್ಕಿ ವೇಟ್ ಮಾಡ್ತಾನೆ, ಆದ್ರೆ ಜೆಸ್ ಬರೋದಿಲ್ಲ. ನಿಕ್ಕಿ ಜೆಸ್ ಬರಲ್ಲ ಅನ್ಕೊಂಡು ಹೋಗೋಕೆ ರೆಡಿ ಆಗ್ತಾನೆ. ಡೋರ್ ಓಪನ್ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜೆಸ್ ಬರ್ತಾಳೆ. ನಿಕ್ಕಿ ಮತ್ತೆ ಜೆಸ್ಸು ಕಾರಿಂದ ಓಡೋಗ್ತಾ ಇರ್ತಾರೆ. EXR ನ ಮೆಕ್ಕಿ-1 ಟೀಮ್ಗೆ ಮಾರ್ಬೇಕಾದ್ರೆ ಒಬ್ಬ ಬಾಡಿ ಗಾರ್ಡ್ ಹಣ ತಂದು ಕೊಡ್ತಾನಲ್ಲ, ಅವನು ಗರಿಗಾ ಕಡೆಯವನು ಆಗಿರ್ತಾನೆ. ನಿಕ್ಕಿ ಮತ್ತೆ ಜೆಸ್ ಓಡೋಗ್ತಿರ್ಬೇಕಾದ್ರೆ ನಿಕ್ಕಿ ಕಾರ್ನ ಆಕ್ಸಿಡೆಂಟ್ ಮಾಡ್ತಾನೆ. ನಿಕ್ಕಿ ಮತ್ತೆ ಜೆಸ್ನ ಇಬ್ರು ಕಟಾಕ್ತಾರೆ. ಗರಿಗಾಗಂತೂ ಇವಾಗ ತುಂಬಾನೇ ಕೋಪ ಬಂದಿರುತ್ತೆ. ಎಲ್ರಿಗೂ ಫೇಕ್ EXR ಅಲ್ಲ, ನೀನು ಒರಿಜಿನಲ್ EXR ಮಾರಿದ್ಯಾ, ನಾನು EXR ನ ರೆಡಿ ಮಾಡೋಕೆ $40 ಮಿಲಿಯನ್ ನ ಖರ್ಚು ಮಾಡಿದ್ದೆ, ಹೇಳು ನಿನಗೆ ಒರಿಜಿನಲ್ EXR ಎಲ್ಲಿಂದ ಸಿಕ್ತು ಅಂತ ನಿಕ್ಕಿಗೆ ಕೇಳ್ತಾನೆ. ನಿಕ್ಕಿ ಮಾತೇ ಆಡಲ್ಲ. ಗರಿಗಾ ನೀನು ಈ ರೀತಿಯಲ್ಲಿ ಹೇಳಲ್ಲ ಅಂತ ಹೇಳಿ ಜೆಸ್ ಮೂಗ್ನ ಮುಚ್ಚುತ್ತಾನೆ. ಇದರಿಂದ ಜೆಸ್ಗೆ ಉಸಿರಾಡಕ್ಕೆ ಆಗಲ್ಲ. ಇದನ್ನ ನಿಕ್ಕಿ ನೋಡಿ ಸರಿ ಹೇಳ್ತೀನಿ ಜೆಸ್ನ ಬಿಡು ಅಂತ ಹೇಳ್ತಾನೆ. ನಿಕ್ಕಿ ಹೇಳ್ತಾನೆ ಜೆಸ್ ನೆಕ್ಲೆಸ್ ಅಲ್ಲಿ ಒಂದು ಚಿಪ್ ಇದೆ, ಜೆಸ್ ನಿನ್ನತ್ರ ಬಂದಾಗ ಆ ಚಿಪ್ ನಿನ್ನತ್ರ ಇರೋ EXR ಡೇಟಾನ ಕಳ್ತನ ಮಾಡುತ್ತೆ ಅಂತ ಹೇಳ್ತಾನೆ. ಜೆಸ್ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇದನ್ನ ಕೇಳಿ ಗರಿಗಾ ಕಡೆಯವರು ನಗ್ತಾರೆ, ಯಾಕಂದ್ರೆ ಜೆಸ್ ಯಾವತ್ತೂ ಗರಿಗಾ ಹತ್ತಿರ ಹೋಗೇ ಇಲ್ಲ, ಮತ್ತೆ ಜೆಸ್ ಗರಿಗಾ ಜೊತೆನೂ ಇಲ್ಲ. ಜೆಸ್ ನನ್ನ ಹತ್ರ ಇರೋ ಈ ವಾಚ್ ನ ಕಳ್ತನ ಮಾಡಕ್ಕೆ ಟ್ರೈ ಮಾಡ್ತಿದ್ಲು ಅಂತ ಗರಿಗಾ ಹೇಳ್ತಾನೆ. ಜೆಸ್ ಹೌದು, ನಿನಗೆ ಉರ್ಸೋಕೆ ಗರಿಗಾನ ಲವ್ ಮಾಡ್ತಿದ್ದೀನಿ ಅನ್ನೋ ತರ ನಿನ್ನ ಮುಂದೆ ನಾಟಕ ಮಾಡ್ದೆ ಅಂತ ಹೇಳ್ತಾಳೆ. ನಿಕ್ಕಿ ಕೇಳ್ತಾನೆ ನಿಜವಾಗ್ಲೂ ಈ ರೀತಿಲಿ ಮಾಡ್ದ ಅಂತ. ಜೆಸ್ ಹೇಳ್ತಾಳೆ ಹೌದು ಅಂತ. ಗರಿಗಾ ನಿಕ್ಕಿ ಇವಾಗ ಹೇಳು ಆ EXR ನ ಹೇಗೆ ಕಳ್ತನ ಮಾಡ್ದೆ ಅಂತ. ನಿಕ್ಕಿ ಹೇಳ್ತಿದ್ದಂಗೆ ಗರಿಗಾ ಮ್ಯಾನೇಜರು ನಿಕ್ಕಿ ಎದೆಗೆ ಶೂಟ್ ಮಾಡ್ತಾನೆ. ಇದರಿಂದ ಗರಿಗಾಗೆ ಫುಲ್ಲು ಭಯ ಆಗುತ್ತೆ. ಹಣ ಹೋದ್ರೆ ಬರುತ್ತೆ, ಆದರೆ ಮರ್ಡರ್ ಮಾಡಿ ತಗ್ಲಾಕೊಂಡ್ರೆ ಜೀವನ ಮುಗೀತು ಅಂತ ಹೇಳಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಜೆಸ್ ಅಂತೂ ತುಂಬಾನೇ ಅಳ್ತಿರ್ತಾಳೆ. ಗರಿಗಾ ಮ್ಯಾನೇಜರ್ ಬಂದು ಜೆಸ್ಗೆ ಹೇಳ್ತಾನೆ ನಿಕ್ಕಿಗೆ ಏನೂ ಆಗಲ್ಲ, ಎದೆಯಿಂದ 2 ಇಂಚ್ ದೂರ ಶೂಟ್ ಮಾಡಿದೀನಿ, ನಾನು ನಿಕ್ಕಿಯ ಅಪ್ಪ ಅಂತ ಹೇಳಿ ನಿಕ್ಕಿ ಎದೆಗೆ ಇಂಜೆಕ್ಷನ್ ಹಾಕಿ ಸ್ವಲ್ಪ ರಕ್ತನ ಆಚೆ ತೆಗಿತಾನೆ. ನಿಕ್ಕಿ ಉಸಿರಾಟ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿದ್ದ ಎಲ್ಲಾ ಹಣವನ್ನು ಎತ್ಕೊಂಡು ಕಾರಿಂದ ಓಡೋಗ್ತಾನೆ.
ಮಾಡ್ತಾರೆ. ನಿಕ್ಕಿ ಅಪ್ಪ ಹೇಳ್ತಾನೆ ನಿಕ್ಕಿಗೆ ನಾನೇ ಈ XR ಕೊಟ್ಟಿದ್ದು, ಮತ್ತೆ ಕಳ್ತನ ಮಾಡೋದು ನಾನೇ ಹೇಳ್ಕೊಟ್ಟಿದ್ದು. ಕಳ್ಳರ ಹತ್ರ ಒಂದು ರೂಲ್ಸ್ ಇರುತ್ತೆ, ಯಾವತ್ತೂ ಎಮೋಷನಲ್ ಆಗ್ಬಾರ್ದು. ನಿಕ್ಕಿ ನಿನ್ನ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿಕ್ಕಿ ಮತ್ತೆ ಜೆಸ್ ನ ಒಂದು ಹಾಸ್ಪಿಟಲ್ ಹತ್ರ ಬಿಟ್ಟು ಎಲ್ಲಾ ಹಣವನ್ನ ಎತ್ಕೊಂಡು ಹೊರ್ಟೋಗ್ತಾನೆ. ನಿಕ್ಕಿ ಜೆಸ್ಗೆ ಎಲ್ಲಾ ಮುಗೀತು ಅಂತ ಹೇಳ್ತಿದ್ದಂಗೆ ಜೆಸ್ $2 ಲಕ್ಷ ವಾಚ್ ನ ತೋರಿಸ್ತಾಳೆ. ನಿಕ್ಕಿ ಮತ್ತೆ ಜೆಸ್ ಇಬ್ರು ಕೂಡ ನಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮೂವಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸಿನಿ ವೈಬ್.